ಓಂ ಶಾಂತಿ. ದಿನಾಂಕ 1/7/2025. ಪ್ರಾತಃ ಮುಳ್ಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ. ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ, ಈಗ ನಿಮ್ಮ ಬುದ್ಧಿಯಲ್ಲಿ ಇಡೀ ಜ್ಞಾನದ ಸಾರ ಇದೆ. ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಚಿತ್ರಗಳ ಅವಶ್ಯಕತೆ ಇಲ್ಲ. ನಾವು ಎಲ್ಲ ಮಕ್ಕಳು ತಂದೆಯನ್ನು ಆರಾಮಾಗಿ ನೆನಪು ಮಾಡ್ಬೋದು, ಮತ್ತು ಬೇರೆಯವ್ರಿಗೂ ಸಹ ತಂದೆಯನ್ನು ಹೇಗೆ ನೆನಪು ಮಾಡ್ಬೋದು ಅಂತ ತಿಳಿಸ್ಬೋದು. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಈಗ ನೀವು ಚಿತ್ರದಿಂದ ವಿಚಿತ್ರದ ಕಡೆ ಪಯಣವನ್ನು ಬೆಳೆಸಿದ್ದೀರಾ. ಅಂದರೆ ಈ ಹಿಂದೆ ಏನು ಮಾಡ್ತಾ ಇದ್ವಿ, ಭಕ್ತಿ ಮಾರ್ಗದಲ್ಲಿ ಪರಮಾತ್ಮನನ್ನು ನೆನಪು ಮಾಡಬೇಕಂದ್ರೆ ನಾವೇನು ಮಾಡ್ತಾ ಇದ್ವಿ, ಮೂರ್ತಿಗಳ ಎದುರುಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ, ಅಥವಾ ಯಾವುದಾದ್ರೂ ಒಂದು ಫೋಟೋಸ್ ಇಟ್ಕೊಂಡು ನಾವು ಅದರ ಪೂಜೆ ಮಾಡಿ ಏನೋ ಅವರೇ ಪರಮಾತ್ಮ ಅಂತ ನಾವೇನು ಮಾಡ್ತಾ ಇದ್ವಿ, ಪರಮಾತ್ಮನ ನೆನಪು ಮಾಡ್ತಾ ಇದ್ವಿ. ಜ್ಞಾನ ಮಾರ್ಗಕ್ಕೆ ಬಂದಾಗ ಏನಾಯಿತು, ನಾವು ಪರಮಾತ್ಮನನ್ನು ನೆನಪು ಮಾಡೋದು ಹೇಗೆ ಅನ್ನೋದು ಕಲಿತ್ವಿ. ಆದರೆ ಶುರುವಿನಲ್ಲಿ ಬರಬೇಕಾದ್ರೆ ಏನಾಗುತ್ತೆ, ಎದುರುಗಡೆ ಬಾಬ್ದಾದರವರ ಫೋಟೋ ಇಟ್ಕೊಂಡು ಹಾಡುಗಳು ಹಾಕ್ಕೊಂಡು ಅಥವಾ ಕಾಮೆಂಟ್ರೀಸ್ ಹಾಕ್ಕೊಂಡು ನಾವು ಪರಮಾತ್ಮನ ನೆನಪು ಮಾಡೋದನ್ನು ಮೊದಲಿಗೆ ಅಭ್ಯಾಸ ಮಾಡ್ತೀವಿ. ನಂತರ ಹೋಗ್ತಾ 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 ಯಾವುದೇ ರೀತಿ ಚಿತ್ರಗಳ ಅವಶ್ಯಕತೆ ನಮಗೆ ಇಲ್ಲ, ವಿಚಿತ್ರದ ಕಡೆ ಹೋಗ್ತೀವಿ. ಅಂದರೆ ವಿಚಿತ್ರ ಅಂದ್ರೆ ಏನು, ಚಿತ್ರ ಇಲ್ಲದೆ ಇರುವಂಥದ್ದು. ಅಂದರೆ ಸೂಕ್ಷ್ಮದ ಕಡೆ ಗಮನವನ್ನು ಕೊಡ್ತಾ ಹೋದಾಗ ನಮಗೆ ಪರಮಾತ್ಮನ ನೆನಪು ಮಾಡೋದಕ್ಕೆ ಯಾವುದೇ ರೀತಿ ಚಿತ್ರದ ಅವಶ್ಯಕತೆ ಇರೋದಿಲ್ಲ, ಯಾವುದೇ ರೀತಿ ಲೈಟ್ ಅವಶ್ಯಕತೆ ಇರೋದಿಲ್ಲ, ಯಾವುದೇ ಹಾಡು ಅವಶ್ಯಕತೆ ಇರೋದಿಲ್ಲ, ಯಾವುದೇ ಕಾಮೆಂಟ್ರಿ ಅವಶ್ಯಕತೆ ಇರೋದಿಲ್ಲ. ಸೊ ಇವೆಲ್ಲವನ್ನು ಬಿಟ್ಟು ನಾವೇನು ಮಾಡಿದ್ದೀವಿ, ವಿಚಿತ್ರದ ಕಡೆ ಹೋಗಿದ್ದೀವಿ. ಅದರಿಂದ ನಾವು ಈಗ ತಂದೆನ ಹೇಗೆ ನೆನಪು ಮಾಡೋದು ಅನ್ನೋದನ್ನು ಸಹಜವಾಗಿ ಯಾವುದೇ ರೀತಿ ಆಧಾರವಿಲ್ಲದೆ ಮನಬುದ್ಧಿಯ ಮುಖಾಂತರ ಪರಮಾತ್ಮನನ್ನು ನೆನಪು ಮಾಡೋದನ್ನು ಕಲ್ತ್ಬಿಟ್ಟಿದ್ದೀವಿ. ಮತ್ತು ಬೇರೆಯವ್ರನ್ನೂ ಸಹ ಆ ರೀತಿ ನೆನಪು ಮಾಡೋದಕ್ಕೆ ತಯಾರು ಮಾಡ್ತಾ ಇದ್ದೀವಿ. ಅಂದಮೇಲೆ ನಮ್ಗೆ ಯಾವುದೇ ರೀತಿ ಫೋಟೋಸು ಆಗಲಿ ಲೈಟ್ ಆಗಲಿ ಅದು ಅವಶ್ಯಕತೆ ಇಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ನಮ್ಗೆ ಯಾವಾಗ ಜ್ಞಾನದ ಸಾರ ಗೊತ್ತಾಗುತ್ತೆ, ಯಥಾರ್ಥವಾಗಿ ಪರಮಾತ್ಮನ ಜೊತೆ ಮನಸ್ಸಿನ ಮುಖಾಂತರ ಜೋಡಣೆಯಾಗಿ ಬುದ್ಧಿಯ ಮುಖಾಂತರ ಅನುಭವ ಮಾಡಿ ಸಂಸ್ಕಾರ ಪರಿವರ್ತನೆ ಆಗ್ತಾ ಹೋಗುತ್ತೆ, ನಮಗೇನಾಗುತ್ತೆ, ನಾವು ನಿರಾಧಾರ ಆಗ್ತಾ ಹೋಗ್ತೀವಿ. ಯಾವುದನ್ನು ಆಧಾರವಾಗಿ ಇಟ್ಕೊಂಡು ನಾವು ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದಿಲ್ಲ. ಸೂಕ್ಷ್ಮೇಂದ್ರಿಯಗಳೇನಿದೆ ಅದ್ರ ಜೊತೆ ಕನೆಕ್ಟ್ ಆಗಿಬಿಟ್ಟು ಪರಮಾತ್ಮನ ಅನುಭವವನ್ನು ಮಾಡ್ತಾ ಹೋಗ್ತೀವಿ. ಇಂದಿನ ಪ್ರಶ್ನೆ ಆಗಿದೆ, ಅಂತಿಮ ಸಮಯದಲ್ಲಿ ನೀವು ಮಕ್ಕಳ ಬುದ್ಧಿಯಲ್ಲಿ ಯಾವ ಜ್ಞಾನವಿರುವುದು? ಅಂದರೆ ಅಂತಿಮ ಸಮಯದಲ್ಲಿ ನಮ್ಮ ಮಕ್ಕಳ ಬುದ್ಧಿಯಲ್ಲಿ ಯಾವ ಒಂದು ಜ್ಞಾನ ಇರುತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ. ಉತ್ತರ, ಅಂತಿಮ ಸಮಯದಲ್ಲಿ ನಮಗೇನಿರುತ್ತೆ ಅಂದರೆ ಬುದ್ಧಿಯಲ್ಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಮತ್ತು ಎಲ್ಲಿಗೆ ಬರ್ತೀವಿ ಅನ್ನೋದು ಇರುತ್ತೆ. ಅಂದರೆ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ, ಮತ್ತು ಎಲ್ಲಿಂದ ಬರ್ತೀವಿ, ಮತ್ತು ನಮ್ಮ ಮನೆಯಿಂದ ನಾವು ಈ ಸ್ಥೂಲವತನಕ್ಕೆ ಬರ್ತೀವಿ. ಏನಿಗೆ ಬರ್ತೀವಿ, ಪಾತ್ರ ಮಾಡೋದಕ್ಕೆ ಬರ್ತೀವಿ. ಪಾತ್ರ ಮಾಡೋದಕ್ಕೆ ಒಂದು ಸತಿ ನಾವು ಬಂದ ಮೇಲೆ ನಿಧಾನವಾಗಿ ಏನಾಗುತ್ತೆ, ನಮ್ಮ ಕಲೆಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಸಂಗಮಯುಗದಲ್ಲಿ ನಾವೆಲ್ಲ ಏನು ಪುರುಷಾರ್ಥ ಮಾಡಿ ಪ್ರಾರಬ್ಧವನ್ನು ಪಡ್ಕೊಂಡಿರ್ತೀವಿ, ಮೊದಲಿಗೆ ಪರಂಧಾಮಕ್ಕೆ ಹೋಗಿ ನಮ್ಮ ಸಮಯದ ಅನುಸಾರವಾಗಿ ನಮ್ಮ ಪಾತ್ರ ಯಾವಾಗ ಆರಂಭ ಆಗಬೇಕೋ ಆವಾಗ ಪರಂಧಾಮವನ್ನು ಬಿಟ್ಟು ಸತ್ಯುಗಕ್ಕೆ ಬರ್ತೀವಿ. ಸತ್ಯುಗದಲ್ಲಿ ಯಾವಾಗ ಬರಬೇಕು ಅಥವಾ ತ್ರೇತಾದಲ್ಲಿ ಬರ್ತೀವ, ಅದು ನಮ್ಮ ಪುರುಷಾರ್ಥದ ಮೇಲೆ ಅವಲಂಬಿತ ಆಗಿದೆ. ಅದರಿಂದ ನಾವು ಯಾವಾಗ ಪಾತ್ರ ಮಾಡೋದಕ್ಕೆ ಬರ್ತೀವಿ ಪರಂಧಾಮವನ್ನು ಬಿಟ್ಟು, ಆವಾಗ ಏನಾಗುತ್ತೆ, ನಾವು ಪಾತ್ರ ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವಂತಹ ಏನು ಜಮದ ಖಾತೆ ಇದೆ ಅದು ಖಾಲಿ ಆಗಿಬಿಡುತ್ತೆ. ಖಾಲಿಯಾಗಿ ದ್ವಾಪರದಿಂದ ಏನಾಗುತ್ತೆ, ಸಾಲ ಮಾಡಿಕೊಂಡು ಬಂದ್ಬಿಡ್ತೀವಿ. ಅದರಿಂದ ನಿಧಾನವಾಗಿ ಏಣಿಯನ್ನು ಇಳಿಯುತ್ತಾ ಬಂದ್ಬಿಡ್ತೀವಿ. ನಂತರ ಏನಾಗುತ್ತೆ, ನಾವು ಮತ್ತೆ ಏರುವಂತಹ ಕಲೆಯಲ್ಲಿ ಕರೆದುಕೊಂಡು ಹೋಗೋದಕ್ಕೋಸ್ಕರ ತಂದೆ ಬರ್ತಾರೆ. ಯಾವಾಗ ಬರ್ತಾರೆ, ಈ ಪುರುಷೋತ್ತಮ ಸಂಗಮಯುಗದಲ್ಲಿ ಬರ್ತಾರೆ. ಈಗ ನಾವು ತಿಳ್ಕೊಂಡಿದ್ದೀವಿ, ಮೊದಲು ನಾವು ಯಾರಾಗಿದ್ವಿ, ಸೂರ್ಯವಂಶದವರಾಗಿದ್ವಿ. ನಂತರ ಏನಾದ್ವಿ, ಚಂದ್ರವಂಶದಲ್ಲಿ ಬಂದ್ವಿ. ಸೂರ್ಯವಂಶ ಯಾವುದು, ಸತ್ಯಯುಗ. ಆಮೇಲೆ ಚಂದ್ರವಂಶ ಯಾವುದು, ತ್ರೇತಾಯುಗ. ಆಮೇಲೆ ದ್ವಾಪರಕ್ಕೆ ಬಂದ್ವಿ, ಆಮೇಲೆ ಕಲಿಯುಗಕ್ಕೆ ಬಂದ್ವಿ. ಈಗ ಪುರುಷೋತ್ತಮ ಸಂಗಮಯುಗದಲ್ಲಿ ಇದ್ದೀವಿ. ಇದೆಲ್ಲ ಗೊತ್ತಾದ್ಮೇಲೆ ನಿಮಗೆ ಚಿತ್ರಗಳ ಅವಶ್ಯಕತೆ ಇದೆಯಾ? ಇಲ್ಲ. ಯಾಕಂದರೆ ಎಲ್ಲ ನಮಗೆ ಬುದ್ಧಿಯಲ್ಲಿ ಆಲ್ರೆಡಿ ಸ್ಟೋರ್ ಆಗಿಬಿಟ್ಟಿದೆ, ನಮಗೆ ಸ್ಮೃತಿ ಬಂದಿದೆ. ಅಂದಮೇಲೆ ಇದು ಚಿತ್ರಗಳ ಅವಶ್ಯಕತೆ ನಿಮ್ಮ ಮಕ್ಕಳಿಗೆ ಇಲ್ಲ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ, ಸಮಯವನ್ನು ಸಫಲ ಮಾಡ್ಕೊಳ್ಳೋ ಕಡೆ ಗಮನವನ್ನು ಹೆಚ್ಚಿಗೆ ಕೊಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಈಗ ಸಮಯ ತುಂಬ ಕಮ್ಮಿ ಇದೆ, ಸಾಲಗಳಿನ್ನ ಕ್ಲಿಯರ್ ಆಗಿಲ್ಲ,
ಅಕೌಂಟಲ್ಲಿ ನೆಗೆಟಿವ್ ಬ್ಯಾಲೆನ್ಸ್ ಜಾಸ್ತಿ ಇದೆ. ಸೊ ನೆಗೆಟಿವ್ ಬ್ಯಾಲೆನ್ಸ್ ಹೋಗಿ ಅದು ಪಾಸಿಟಿವ್ ಬಂದು ಆ ಪಾಸಿಟಿವಲ್ಲಿ 100% ಬರಬೇಕಂದ್ರೆ ಅದಕ್ಕೆ ಎಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತೆ, ಎಷ್ಟು ಗಮನವನ್ನು ಕೊಡಬೇಕಾಗುತ್ತೆ. ಸಮಯ ತುಂಬ ಕಮ್ಮಿ, ಗುರಿ ತುಂಬ ದೊಡ್ಡದು. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಸಮಯವನ್ನು ವ್ಯರ್ಥವಾಗಿ ಎಲ್ಲೂ ಕಳಿಬೇಡಿ, ಸಮಯವನ್ನು ಸಫಲ ಮಾಡ್ಕೊಳ್ಳಿ. ಸಮಯವನ್ನು ಉಳಿತಾಯ ಹೇಗೆ ಮಾಡೋದು, ನನ್ನ ಈಶ್ವರ್ಯ ಕಾರ್ಯಕ್ಕೆ ಹೇಗೆ ಸಫಲ ಮಾಡ್ಕೊಳ್ಳೋದು, ಇದೆಲ್ಲದ್ರ ಕಡೆ ಗಮನವನ್ನು ಹೆಚ್ಚಿಸಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಮತ್ತು ಮಾಯೆ ನಮ್ಮಿಂದ ಯಾವುದೇ ರೀತಿ ತಪ್ಪು ಮಾಡಿಸ್ಬಾರ್ದು, ಆ ರೀತಿ ಎಚ್ಚರ ಅವಸ್ಥೆಯಲ್ಲಿ ನಾವು ಇರಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಆದರೆ ಇದಕ್ಕೆಲ್ಲ ಆಧಾರ ಯಾವುದು? ಮೊದಲಿಗೆ ಪರಮಾತ್ಮನ ಅನುಭವ ಮಾಡಿ ಬೇರೆಯವರಿಗೆ ಪರಮಾತ್ಮನ ಗುಣಗಳ ದಾನವನ್ನು ಮಾಡಿದಾಗ ನಮಗೇನಾಗುತ್ತೆ, ಎಸ್ ಅನುಭವ ಆಗ್ತಾ ಇದೆ, ನಾನು ಇದನ್ನು ಮಾಡಬೇಕು, ನನಗೆ ಅನುಭವ ಆದಾಗಲೇ ಏನಾಗುತ್ತೆ, ನನಗೆ ಮಾಡಬೇಕು ಅನ್ನೋದು ಬರುತ್ತೆ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಮೊದಲಿಗೆ ಮಹಾದಾನಿಗಳಾಗಿ ಅನೇಕರಿಗೆ ಮಾರ್ಗವನ್ನು ತಿಳಿಸೋದ್ರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಭಲೆ ನೀವು ಮನಸಾ ಸೇವೆ ಮಾಡ್ಬೋದು. ಆ ಮನಸಾ ಸೇವೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಯಾವ ಆತ್ಮನಿಗೆ ಯಾವ ಜ್ಞಾನವನ್ನು ಯಾರ ಮುಖಾಂತರ ತಂದೆ ಕೊಡ್ಬೇಕಂತಿರ್ತಾರೆ ಆ ಆತ್ಮನಿಗೆ ತಲುಪಿಸುತ್ತೆ. ಮತ್ತು ಯಾರು ಆ ಆತ್ಮನಿಗೆ ಜ್ಞಾನವನ್ನು ಕೊಡೋದಕ್ಕೆ ನಿಮಿತ್ತ ಆಗ್ತಾರೆ ಆ ಆತ್ಮನಿಗೂ ಸಹ ಪರಮಾತ್ಮನ ಶಕ್ತಿ ಹೋಗಿ ತಲುಪಿ ಆ ಆತ್ಮನು ನಿಮಿತ್ತನಾಗಿ ಇನ್ನೊಂದು ಆತ್ಮವನ್ನು ತಯಾರು ಮಾಡ್ಬೋದು. ಈ ರೀತಿ ತುಂಬ ಮನಸಾ ಸೇವೆಗೆ ಪ್ರಾಮುಖ್ಯತೆ ಇದೆ. ಅದರಿಂದ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ತಿಳಿಸೋಕ್ಕಾಗಿಲ್ವ ಮನಸಾ ಸೇವೆ ಆದರೂ ಮಾಡಿ, ಅದ್ರ ಮುಖಾಂತರನೂ ವಾಯುಮಂಡಲ ಅನ್ನೋದು ಕ್ರಿಯೇಟ್ ಆಗುತ್ತೆ, ತುಂಬ ಸೇವೆ ಆಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಧಾರಣೆಯ 2ನೇ ಪಾಯಿಂಟ್ ಆಗಿದೆ, ನಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸ್ಕೋಬೇಕಂದ್ರೆ ಮೊದಲಿಗೆ ತಂದೆಯ ಹೆಸರಿನಲ್ಲಿ ಎಲ್ಲವನ್ನು ಸಫಲ ಮಾಡೋದನ್ನ ಕಲಿಬೇಕು. ಪ್ರತಿಯೊಂದು ಸಹ ಅಷ್ಟೇ, ಮನೇಲಿದ್ದೀವಿ, ಮನೇಲಿ ಈಗ ಮಕ್ಕಳಿರ್ತಾರೆ, ಪತಿ ಇರ್ತಾರೆ, ದುಡಿತಾ ಬರ್ತಾರೆ ಅಂದರೆ ಯಾರದು ಕೊಟ್ಟರು? ಅದು ಪರಮಾತ್ಮ ಕೊಟ್ಟಿದ್ದಾರೆ. ಇದು ಪರಮಾತ್ಮನ ಭಂಡಾರ ಆಗಿದೆ. ಪರಮಾತ್ಮ ತನ್ನ ಮಕ್ಕಳನ್ನು ನೋಡ್ಕೊತಾ ಇದ್ದಾರೆ. ಪರಮಾತ್ಮನಿಗೆ ನನ್ನ ತನುಮನ ಧನವನ್ನು ಸಮರ್ಪಣೆ ಮಾಡಿದ್ದೀನಿ. ₹1 ತಗೊಂಡ್ರೂ ಸಹ ಪರಮಾತ್ಮನಿಗೆ ಲೆಕ್ಕ ಕೊಡುವಂಥದ್ದು. ಈಗ ಹೇಗೆ ಪತಿ ಕೊಟ್ಟಿರುವಂತಹ ದುಡ್ಡನ್ನು ಲೆಕ್ಕ ಕೊಡ್ತಾರೆ ಪತಿಗೆ, ಅದೇ ರೀತಿ ಇಲ್ಲಿ ಪರಮಾತ್ಮ ಯಾರಾಗಿದ್ದಾರೆ? ಮನೆಯ ಮಗ ಆಗಿದ್ದಾರೆ. ಅಥವಾ ನಿಮಗೆ ಯಾವ ಸಂಬಂಧ ಬೇಕೋ ಆ ಸಂಬಂಧದಲ್ಲಿ ಇಟ್ಟು ಮನೆಯ ಜವಾಬ್ದಾರಿಯನ್ನು ಪರಮಾತ್ಮನಿಗೆ ಕೊಡಿ, ಯಾವುದೇ ಶರೀರಧಾರಿಗಳಲ್ಲ. ಮನೆ ಜವಾಬ್ದಾರಿಯನ್ನು ಪರಮಾತ್ಮನಿಗೆ ಕೊಟ್ಟು ಪರಮಾತ್ಮ ನಡೆಸ್ತಾ ಇದ್ದಾರೆ ಅನ್ನುವಂಥ ಸ್ಮೃತಿಯಲ್ಲಿ ಪ್ರತಿಯೊಂದು ಕರ್ಮ ಮಾಡಿ, ಪ್ರತಿಯೊಂದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ, ಆ ಭಾವನೆಯಿಂದ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಪ್ರತಿಯೊಂದು ಸಫಲ ಆಗ್ತಾ ಹೋಗುತ್ತೆ. ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೀರಿ, ಅನೇಕರಿಗೆ ಜ್ಞಾನಧನವನ್ನು ಕೊಡೋದರ ಜೊತೆಗೆ ಶಕ್ತಿ ಗುಣಗಳ ಅನುಭವವನ್ನು ಮಾಡಿಸಿ. ಅದು ವರ್ತಮಾನ ಸಮಯದಲ್ಲಿ ತುಂಬ ರಿಕ್ವೈರ್ಮೆಂಟ್ ಇದೆ, ಸಮಯ ತುಂಬ ಕಮ್ಮಿ ಇದೆ. ಅದರಿಂದ ಹೆಚ್ಚಿನ ಸೇವೆಯನ್ನು ಮಾಡ್ತಾ ಹೋಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ವರದಾನ ಆಗಿದೆ, ಸರ್ವಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿ ಭವ ಅಂತ ಹೇಳ್ತಿದ್ದಾರೆ. ಸರ್ವಶ್ರೇಷ್ಠ ಯಾರು? ಶಿವ ಪರಮಾತ್ಮ. ಅವರನ್ನು ಪ್ರತ್ಯಕ್ಷತೆ ಮಾಡಬೇಕಂದ್ರೆ ಶುಭ ಮತ್ತು ಶ್ರೇಷ್ಠ ಕರ್ಮವನ್ನು ನಾವು ಮಾಡಬೇಕು. ಹೇಗೆ ಈಗ ಯಾವುದೇ ಒಂದು ಶುಭ ಕಾರ್ಯ ಮಾಡಲಿ ಲೌಕಿಕದಲ್ಲಿ, ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಲಿ, ಅವ್ರೇನು ಮಾಡ್ತಾರೆ, ಬಲಭುಜವನ್ನು ಉಪಯೋಗ ಮಾಡ್ತಾರೆ, ಅಂದರೆ ರೈಟ್ ಹ್ಯಾಂಡನ್ನು. ಸೊ ಅದೇ ರೀತಿ ನಾವು ಬಲಭುಜಧಾರಿಗಳಾಗಬೇಕು, ಅಂದರೆ ಬಲಭುಜಧಾರಿ ಮಕ್ಕಳಾಗಬೇಕು. ಆ ರೀತಿ ಮಕ್ಕಳಾಗಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು, ಸದಾ ಶುಭ ಭಾವನೆ, ಶುಭ ಕಾಮನೆ, ಶ್ರೇಷ್ಠ ಕರ್ಮಗಳು ನಮ್ಮದಾಗಿರ್ಬೇಕಾಗುತ್ತೆ. ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ, ನಾವು ಬಲಭುಜಧಾರಿ ಮಕ್ಕಳಾಗಿದ್ದೀವಿ ಅಂದಮೇಲೆ ಸದಾ ನಮ್ಮಲ್ಲಿ ಶುಭ ಮತ್ತು ಶ್ರೇಷ್ಠ ಕರ್ಮವನ್ನೇ ಆಗ್ತಾ ಇರಬೇಕು. ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಕರ್ಮವನ್ನೇ ನಾವು ಮಕ್ಕಳು ಮಾಡಬೇಕು. ಯಾಕಂದರೆ ಕರ್ಮನೇ ಏನಾಗುತ್ತೆ, ಸಂಕಲ್ಪ ಅಥವಾ ಮಾತನ್ನು ಪ್ರತ್ಯಕ್ಷ ಪ್ರಮಾಣ ರೂಪದಲ್ಲಿ ಸ್ಪಷ್ಟಪಡಿಸುತ್ತೆ. ಅಂದರೆ ನಾವೇನು ಯೋಚನೆ ಮಾಡಿರ್ತೀವಿ, ಅದು ನಾವೇನು ಮಾತಾಡಿರ್ತೀವಿ, ಅದು ಪ್ರತ್ಯಕ್ಷವಾಗಿ ಹೇಗೆ ಗೊತ್ತಾಗುತ್ತೆ ಅಂದರೆ ನಾವು ಮಾಡುವಂತಹ ಕರ್ಮದ ಆಧಾರದ ಮೇಲೇ ಗೊತ್ತಾಗುವಂಥದ್ದು. ಅಂದರೆ ನಾವೇನು ಸಂಕಲ್ಪ ಮಾಡಿರ್ತೀವಿ, ನಾವೇನು ಮಾತು ಆಡ್ತಾ ಇರ್ತೀವಿ, ಆ ಮಾತು ಪ್ರತ್ಯಕ್ಷ ಪ್ರಮಾಣ ರೂಪದಲ್ಲಿ ಸ್ಪಷ್ಟ ಆಗಬೇಕಂದ್ರೆ ಆ ಕರ್ಮದ ಮುಖಾಂತರನೇ ಗೊತ್ತಾಗುವಂಥದ್ದು. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಕರ್ಮ ಶ್ರೇಷ್ಠವಾಗಿರಬೇಕು, ಜೊತೆಗೆ ಶುಭವಾಗಿರಬೇಕು. ಅಂದರೆ ನಮ್ಮ ಮೂಲ ಯಾವುದು? ಮನಸ್ಸು.
ಮನಸ್ಸಿನಲ್ಲಿ ಸಂಕಲ್ಪ ಒಳ್ಳೆಯದಾಗಿದ್ದರೆ ಮಾತಿನಲ್ಲಿ ಬರುತ್ತೆ. ಆ ಮನಸ್ಸಿನಲ್ಲಿ ಬಂದಿರೋದು ಮಾತಿನಲ್ಲಿ ಬಂದಿರೋದು ಕರ್ಮಣದಲ್ಲಿ ಬಂದಾಗಲೇ ತಂದೆಯ ಪ್ರತ್ಯಕ್ಷತೆ ಆಗುವಂಥದ್ದು. ಬರೀ ನಾನು ಮನಸ್ಸಲ್ಲಿ ಹೇಳ್ಕೊಂಡೆ ಅಥವಾ ಬಾಯಲ್ಲಿ ಹೇಳ್ದೆ ನನ್ನ ತಂದೆ ನನ್ನವನು ಅಂದರೆ ಆಗೋದಿಲ್ಲ. ನಾವು ಮಾಡುವಂಥ ಪ್ರತಿ ಕರ್ಮದಲ್ಲೂ ಆ ಶುಭ ಚಿಂತನೆ ಇಟ್ಕೊಂಡು ಪ್ರತಿ ಕರ್ಮದಲ್ಲೂ ಎಲ್ಲರ ಕಲ್ಯಾಣ ಆಗಲಿ ಅನ್ನುವಂಥ ಶ್ರೇಷ್ಠ ಕರ್ಮವನ್ನು ಮಾಡ್ತಾ ಹೋದಾಗ ನಮಗೆ ಏನಾಗುತ್ತೆ, ತಂದೆಯ ಪ್ರತ್ಯಕ್ಷತೆ ಅನ್ನೋದು ಆಗುತ್ತೆ ನಮ್ಮ ಮುಖಾಂತರ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಕರ್ಮವನ್ನು ಎಲ್ಲರೂ ನೋಡ್ಬೋದಲ್ವಾ, ಕರ್ಮದ ಮೂಲಕ ಅನುಭವ ಮಾಡ್ಬೋದಲ್ವಾ. ಆದ್ರಿಂದ ಬಲೆ ಆತ್ಮಿಕ ದೃಷ್ಟಿಯ ಮೂಲಕ, ಬಲೆ ತಮ್ಮ ಖುಷಿಯ ಅಥವಾ ಆತ್ಮೀಯ ಚೇಹರೆಯ ಮೂಲಕ ತಂದೆಯನ್ನು ಪ್ರತ್ಯಕ್ಷಗೊಳಿಸಿ, ಇದು ಸಹ ಕರ್ಮನೇ ಅಲ್ವಾ. ಮುಖ ನಗುತ್ತಾ ಇರ್ಕೊಂಡದು, ಹಂಗಂದ್ರೆ ಜೋರಾಗಿ ನಗುವಂಥದ್ದಲ್ಲ, ಆ ಮುಖದಲ್ಲಿ ಮುಗ್ಧತೆ ಅನ್ನೋದು ಇರುವಂಥದ್ದು, ನಗು ಇರುವಂಥದ್ದು, ಆ ಮುಖದಲ್ಲಿ ಪ್ರಸನ್ನತೆ ಕಾಣಿಸುವಂಥದ್ದು, ಆತ್ಮೀಯತೆ ಕಾಣಿಸುವಂಥದ್ದು, ಇವೆಲ್ಲನೂ ಸಹ ಏನಾಗಿದೆ, ಕರ್ಮನೇ ಆಗಿದೆ ಅಲ್ವಾ. ಇದನ್ನು ಸಹ ತಂದೆಯನ್ನು ಪ್ರತ್ಯಕ್ಷ ಮಾಡಿಸುವಂಥದ್ದೇ ಆಗಿದೆ ಅಲ್ವಾ. ನಮ್ಮ ಮುಖಾಂತರ ಏನೋ ಆತ್ಮಿಕ ದೃಷ್ಟಿಯನ್ನು ತೋರಿಸುವುದು ಅಂದರೆ ನಾವು ಯಾರನ್ನಾದ್ರೂ ನೋಡ್ತಾ ಇದ್ದೀವಿ ಅಂದರೆ ಆತ್ಮ ಅಂತ ಅಂದರೆ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ, ನಮ್ಮಲ್ಲಿ ಆ ಪ್ರೀತಿಯ ನೋಟ ಇರೋದು, ಶುದ್ಧವಾದ ಪ್ರೀತಿಯ ನೋಟ, ಆತ್ಮಿಕ ನೋಟ ಇರುವಂಥದ್ದು, ಇದೆಲ್ಲ ಕರ್ಮನೇ ಆಗಿದೆ ಅಲ್ವಾ. ಇದ್ರ ಮುಖಾಂತರ ತಂದೆಯನ್ನು ಪ್ರತ್ಯಕ್ಷತೆ ಮಾಡೋದಕ್ಕಾಗಲ್ವಾ, ಆಗುತ್ತಲ್ವಾ. ಅದನ್ನ ತಂದೆ ಹೇಳ್ತಾ ಇದ್ದಾರೆ, ಸರ್ವಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷ ಮಾಡ್ಬೇಕಂದ್ರೆ ಶುಭ ಭಾವನೆ ಶುಭ ಕಾಮನೆಯ ಜೊತೆ ಶ್ರೇಷ್ಠ ಕರ್ಮಧಾರಿಗಳು ಆಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಆತ್ಮೀಯತೆಯ ಅರ್ಥ ಏನು? ನಯನಗಳಲ್ಲಿ ಅಂದರೆ ಕಣ್ಣುಗಳಲ್ಲಿ ಪವಿತ್ರತೆಯ ಹೊಳಪು ಅಂದರೆ ಶುದ್ಧವಾದ ದೃಷ್ಟಿ, ಅದ್ರ ಜೊತೆಗೆ ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ ಅಂತ ಹೇಳ್ತಿದ್ದಾರೆ. ಜೋರಾಗಿ ನಗುವಂಥದ್ದಲ್ಲ, ಪವಿತ್ರತೆಯ ಮುಗುಳ್ನಗೆ. ಕೆಲವೊಬ್ರನ್ನ ನೋಡಿದ ತಕ್ಷಣ ನಮ್ಗೆ ಅನ್ಸುತ್ತೆ ಇವರೆಷ್ಟು ಸ್ವೀಟ್ ಅಲ್ವಾ ಅಂತ. ಅಂದರೆ ಅವರಲ್ಲಿ ಆ ಡಿವೈನಿಟಿ ಅನ್ನೋದು ಇರುತ್ತೆ, ಅವ್ರ ಮುಖದಲ್ಲಿ ಏನು ಗಂಭೀರತೆಯ ಜೊತೆ ಮುಗುಳ್ನಗೆ ಅನ್ನೋದು ಇರ್ತದೆ. ಅಂದರೆ ಅವ್ರ ಕಣ್ಣಲ್ಲೂ ಸಹ ಪ್ಯೂರಿಟಿ ಅನ್ನೋದು ಎತ್ತಿ ಕಾಣಿಸುತ್ತೆ. ಅದರಿಂದ ಆತ್ಮೀಯತೆ ಅಂದರೆ ಏನು? ನಯನಗಳಲ್ಲಿ ಪವಿತ್ರತೆ ಜೊತೆಗೆ ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತವಾಗಿ ಅಂತ. ಅಂದರೆ ಇತ್ತೀಚಿನ ದಿನದಲ್ಲಿ ಏನು ಮಾಡ್ತಾ ಇದ್ದಾರೆ, ಸನ್ ಎನರ್ಜಿನ ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಈಗ ಸೂರ್ಯನ ಏನು ಶಕ್ತಿ ಇದೆ ಅನೇಕ ಕೆಲಸಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಸೋಲಾರ್ ಇರ್ಬೋದು. ಈ ರೀತಿ ಅನೇಕ ಕರ್ಮಗಳಿಗೆ ಏನು ಮಾಡ್ತಾ ಇದ್ದಾರೆ, ಅನೇಕ ಕಾರ್ಯಗಳಿಗೆ ಸೂರ್ಯನ ಶಕ್ತಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಮಕ್ಕಳು ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡ್ಕೊಬೇಕು. ಈಗ ಹೆಂಗೆ ಸೋಲಾರ್ ಏನಾಗುತ್ತೆ, ಆ ಸನ್ಲೈಟ್ ಏನಿರುತ್ತೆ ಅದರ ಶಕ್ತಿಯನ್ನು ತಗೊಂಡು ಅದು ನಮಗೆ ಬಿಸಿನೀರು ಕೊಡುತ್ತೆ, ಕರೆಕ್ಟಾ? ಅದೇ ರೀತಿ ಇವಾಗ ನಾವು ನಮ್ಮಲ್ಲಿರುವಂತಹ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಆಗ ಅನ್ಯರಲ್ಲೂ ಸಹ ಏನು ಬರುತ್ತೆ, ಶಕ್ತಿ ಅನ್ನೋದು ತುಂಬ್ತಾ ಹೋಗುತ್ತೆ. ಅನೇಕ ಕಾರ್ಯವನ್ನು ಆರಾಮಾಗಿ ಮಾಡ್ಬೋದು. ಈಗ ಸೋಲಾರ್ ಹಾಕ್ಸಿದ್ವಿ ಅಂದರೆ ಏನಾಗುತ್ತೆ, ಸೂರ್ಯನಿಂದ ಪ್ರಕಾಶ ಬಂತು, ಶಕ್ತಿ ಬಂತು, ಯಾವುದು ಬಿಸಿ, ಅದನ್ನು ಅಬ್ಸರ್ವ್ ಮಾಡ್ತು ಬಿಸಿನೀರು, ನಾವು ಇರೋ ಕಡೆ ಕೊಳಾಯಿ ತಿರುಗಿಸಿದ್ರೆ ಬಿಸಿನೀರು ಬಂದ್ಬಿಡುತ್ತೆ. ನಮಗೆ ಏನಾಯಿತು, ಈಸಿ ಆಯಿತು ಕೆಲಸ. ಅದೇ ರೀತಿ ಇಲ್ಲೂ ಸಹ ತಂದೆ ಏನು ಹೇಳ್ತಿದ್ದಾರೆ, ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡ್ಕೊಡಿ, ಸಂಕಲ್ಪವನ್ನು ವ್ಯರ್ಥವಾಗಿ ಬಿಡಬೇಡಿ, ನೆಗೆಟಿವ್ ಆಗಿ ಬಿಡಬೇಡಿ, ಸಂಕಲ್ಪ ಶಕ್ತಿಯನ್ನು ಶುದ್ಧವಾಗಿ ಮಾಡ್ಕೊಳ್ಳಿ, ಕ್ಲೀನಾಗಿ ಇಟ್ಕೊಳ್ಳಿ. ಆಗೇನಾಗುತ್ತೆ, ಅನ್ಯರಲ್ಲೂ ಸಹ ಬಲವನ್ನು ತುಂಬ್ತಾ ಹೋಗ್ಬೋದು. ಈಗ ಯಾರಾದರೂ ನಮ್ಮ ಎದುರುಗಡೆ ಬರ್ತಾರೆ, ಅವ್ರಿಗೆ ಪಾಪ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬಾಬಾನ ಮನೇಲಿ ಏನಾಗುತ್ತೆ, ನಾವು ಸೇವೆಗಂತ ಹೋದಾಗ ನಾವು ನೋಡ್ತೀವಿ, ಈಗ ಯಂಗ್ಸ್ಟರ್ಸ್ ಅಂತ ಬಂದಿರ್ತಾರೆ. ನಮ್ಮಂಥ ಬೆಂಗಳೂರಲ್ಲೆಲ್ಲ ನಾವು ಕೆಲಸ ಕಾರ್ಯ ಮಾಡುವಂಥವ್ರು ಅಥವಾ ಓದುವಂಥವ್ರಿಗೆ ಏನಂದರೆ ಮನೆ ಕೆಲಸ ಅಷ್ಟು ಬರೋದಿಲ್ಲ. ಆದರೆ ಬಾಬನ ಮನೆಗೆ ಹೋಗಿದ ತಕ್ಷಣ ಏನಾಗುತ್ತೆ, ಅಲ್ಲೊಂದು ಎನ್ವಿರಾನ್ಮೆಂಟಿಗೆ ಹೊಂದ್ಕೊಂಡ್ಬಿಡ್ತೀವಿ. ಏನಾಗುತ್ತೆ, ಅಲ್ಲಿ ಸೇವೆ ಅನ್ನೋದು ಎಲ್ಲರೂ ಮಾಡ್ತಾ ಇರ್ತಾರೆ, ನಾವು ಸೇವೆ ಅನ್ನೋದು ಮಾಡಬೇಕು. ನಮ್ಮ ತಂದೆ ಮನೆ ಅನ್ನೋದು ಅಲ್ಲೇನಾಗುತ್ತೆ, ಮನೇಲಿ ಮಾಡದೇ ಇರೋರು ಅಲ್ಲಿ ಹೋಗ್ಬಿಟ್ಟು ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಅಂದರೆ ಬರಲ್ಲ ಅಂದ್ರೂ ಸಹ ಮಾಡೋ ಪ್ರಯತ್ನ ಮಾಡ್ತೀವಿ. ಆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಇರುವಂತಹ ನಮ್ಮ ಹಿರಿಯ ಸಹೋದರರು ಅಥವಾ ಸಹೋದರಿಯರು ಆತ್ಮರು ಏನು ಅಲ್ಲಿ ಕರ್ಮ ಮಾಡ್ತಾ ಇರ್ತಾರೆ,
ಅವ್ರು ಅದನ್ನು ಗುರುತಿಸ್ಬಿಟ್ಟು ಓ ಮಾಡ್ತಾ ಇದ್ದೀರಾ ವೆರಿ ಗುಡ್, ಅದು ಈ ಥರ ಮಾಡಿ ಹಿಂಗೆ ಮಾಡಿ ಆ ಥರ ನೀಟಾಗಿ ಅವ್ರಿಗೆ ಅರ್ಥ ಆಗೋ ಥರ ಸಾಫ್ಟಾಗಿ ಹೇಳ್ಬಿಟ್ರೆ ಏನಾಗುತ್ತೆ, ಅವರಲ್ಲಿ ಓ ಎಸ್ ಮಾಡಬೇಕು, ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ ಅನ್ನುವಂಥ ಉಮಂಗ ಉತ್ಸಾಹ ಬಂದು ಏನು ಮಾಡ್ತಾರೆ, ಅವರು ಮಾಡೋದಕ್ಕೆ ಇಲ್ಲಿ ಯಾರು ಏನು ಮಾಡಲ್ಲ ಮನೆಯಲ್ಲಿ, ಬಾಬಾನ ಮನೆಗೆ ಹೋಗಿ ಅಲ್ಲಿ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಮಕ್ಕಳು. ಅದರಿಂದ ತಂದೆ ಏನು ಹೇಳ್ತಾರಂದರೆ, ನಮ್ಮ ಸಂಕಲ್ಪ ಏನಾಗಿರುತ್ತೆ, ಅಯ್ಯೋ ಇವರು ಏನು ಬೆಂಗಳೂರಲ್ಲಿ ಇರೋರು, ಇವರೇನು ಮಾಡೋದಿಲ್ಲ, ಇಲ್ಲಿ ಬಂದು ಏನು ಮಾಡ್ತಾರೆ, ಇವ್ರು ಮಾಡೋಕ್ಕೆ ಬರಲ್ಲ ಅಂತ ತಳ್ಳಬಾರ್ದು. ಏನು ಮಾಡ್ತಾರೆ, ಅಲ್ಲಿರುವಂಥ ಅಕ್ಕ ಅಣ್ಣಂದಿರು ಮಾಡ್ತಾ ಇದ್ದೀರಾ ಸರಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಇನ್ನೂ ಗೈಡ್ ಮಾಡಿಬಿಟ್ಟು ಅವ್ರನ್ನ ಮಾಡೋದಕ್ಕೆ ಬಿಡ್ತಾರೆ. ಅವಾಗ ಏನಾಗುತ್ತೆ, ಆ ಮಕ್ಕಳಲ್ಲೂ ಸಹ ಪರಿವರ್ತನೆ ಬಂದು ಉಮ್ಮಂಗ ಉತ್ಸಾಹ ಬಂದು ಏನು ಮಾಡ್ತಾರೆ, ಹೊಸದಾಗಿ ಕಲಿತಾರೆ. ಅದರಿಂದ ತಂದೆ ಏನು ಹೇಳ್ತಿದ್ದಾರೆ, ಅಲ್ಲೇನಾಯಿತು, ಅಣ್ಣ ಅಕ್ಕಂದಿರೋದು ಭಾವನೆ ಏನಿತ್ತು, ಶುಭ ಭಾವನೆ ಇತ್ತು ಒಳಗಡೆ. ಆ ಮಗು ಈಗ ಕಲಿತಾ ಇದೆ, ಆ ಮಗುಗೆ ಏನು ಬೇಕೋ ಅದನ್ನು ಸಹಯೋಗ ಕೊಟ್ಟು ಆ ಮಗುನೂ ತಯಾರಾಗಬೇಕು ಅನ್ನುವಂಥ ಭಾವನೆ ಬಂತು. ಅಯ್ಯೋ ಇವ್ರು ಅಲ್ಲಿಂದ ಸಿಟಿಯಿಂದ ಬಂದವರು, ಇವ್ರಿಗೆ ಯಾರು ಹೇಳ್ಕೊಡ್ತಾರೆ, ಆ ಥರ ಮಾಡ್ತಾರಾ ಬಾಬಾ ಮನೇಲಿ? ಖಂಡಿತ ಮಾಡಲ್ಲ. ಏನು ಮಾಡ್ತಾರೆ, ಇನ್ನೂ ಹೇಳ್ಕೊಟ್ಟು ಅವ್ರನ್ನ ತಯಾರು ಮಾಡ್ತಾರೆ. ಆ ರೀತಿ ಏನಾಗಿರುತ್ತೆ, ಅಣ್ಣ ಅಕ್ಕಂದಿರ ಮನಸ್ಸಲ್ಲಿ ಶುಭ ಭಾವನೆ ಶುಭ ಕಾಮನೆ ಇರುತ್ತೆ. ಆ ಕಾಮನೆಯ ಮುಖಾಂತರ ಏನಾಯಿತು, ಒಂದು ಹೂವು ತಯಾರಾಯಿತು ಬಾಬನಿಗೆ. ಅದೇ ರೀತಿ ಹೇಗೆ ಬಾಬನ ಮನೆಯಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ತೊಗೊಂಬರ್ತೀವಿ, ಅದೇ ರೀತಿ ಲೌಕಿಕದಲ್ಲೂ ಅಷ್ಟೇ. ಯಾರೇ ಬಲೆ ಲೌಕಿಕ ಇಲ್ಲಿ ಅಲೌಕಿಕ ಇಲ್ಲಿ ನಮಗೆ ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಯಾರೇ ಆಗ್ಲಿನೂ ಸಹ ಏನು ಆತ್ಮ. ಯಾಕಂದರೆ ನಾವೀಗ ತಂದೆಯ ಮಕ್ಕಳಾಗಿದ್ದೀವಿ ಅಂದರೆ ಎಲ್ಲರೂ ಸಹ ಸಮ ಆಗಿಬಿಟ್ರು. ಇಡೀ ಪ್ರಪಂಚದಲ್ಲಿ 3 ಲೋಕದಲ್ಲಿ ಇರುವಂಥ ಆತ್ಮಗಳೆಲ್ಲರೂ ಸಹೋದರರಾಗ್ಬಿಟ್ರು. ಅದರಲ್ಲಿ ಡಿಫ್ರೆನ್ಸಿಯೇಷನ್ ಅನ್ನೋದು ಬರೋದಿಲ್ಲ. ಅವಾಗ ಏನಾಗುತ್ತೆ, ಯಾರೇ ಇರ್ಬೋದು, ಲೌಕಿಕದಲ್ಲಿ ಇರ್ಬೋದು ಅಲೌಕಿಕದಲ್ಲಿ ಸಮವಾಗಿ ನೋಡಿದಾಗ ಅವರಲ್ಲಿ ಏನಾದರೂ ಒಂದು ಕಲಿತಾ ಇರ್ತಾರೆ, ಅವ್ರಿಗೆ ಸಹಯೋಗ ಕೊಡೋದಿರ್ಬೋದು, ಅಥವಾ ಹಂಗಂತ ಹೇಳ್ಬಿಟ್ಟು ಪೂರ್ತಿ ಅವ್ರು ಕಲಿದೇನೆ ಹುಡುಗಾಟಿಕೆಯಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ನಾಡಿ ನೋಡಿ ಜ್ಞಾನ ತಿಳಿಸಿ ಅಂತ ಪರಮಾತ್ಮ ಹೇಳ್ತಾರೆ. ನಾಡಿ ನೋಡಿ ನಮಗೆ ಅವರಲ್ಲಿ ಆ ಎಫರ್ಟ್ಸ್ ಅನ್ನೋದು ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸಹಯೋಗ ಕೊಡುವಂಥದ್ದು, ಇವೆಲ್ಲ ನಾವು ಯಾವಾಗ ನಮಗೆ ಬರುತ್ತಂದರೆ ನಮ್ಮ ಸಂಕಲ್ಪಗಳು ಶುಭವಾಗಿದ್ದಾಗಲೇ ನಾವು ಬೇರೆಯವ್ರಿಗೆ ಸಹಯೋಗ ಕೊಡಬೇಕು, ಬೇರೆಯವ್ರಿಗೆ ಸೇವೆ ಮಾಡಬೇಕು, ಬಾಬಾನ ಸೇವೆಗೆ ನಾವು ನಿಮಿತ್ತ ಆಗಬೇಕು ಅನ್ನುವಂಥದ್ದು ಬರೋದು. ಮೊದಲಿಗೆ ನಮ್ಮ ಭಾವನೆ ಯಾವ ರೀತಿ ಇದೆ ಇವೆಲ್ಲವನ್ನು ಸಹ ಏನು ಮಾಡಬೇಕಾಗುತ್ತೆ, ಚೆಕ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ತಂದೆ ಹೇಳ್ತಾ ಇದ್ದಾರೆ, ಏನೇ ಇರ್ಬೋದು ಅನ್ಯರಿಗೆ ಬಲವನ್ನು ತುಂಬುವಂತಹದ್ದಾಗಿರಬೇಕು. ಅನೇಕ ಕಾರ್ಯವನ್ನು ಸಫಲ ಮಾಡಬೇಕು ಅಂದರೆ ನಮ್ಮಲ್ಲಿ ಏನಿರಬೇಕು, ಸಂಕಲ್ಪದ ಶಕ್ತಿ ಜಮಾ ಆಗಿರಬೇಕು. ಈಗ ಯಾರೋ ಬರ್ತಾರೆ ಏನೋ ಹೇಳ್ತಾರೆ, ಅವ್ರಿಗೇನೋ ಬಲೆ ನೀರು ಕೊಡಿ, ಅಥವಾ ಅವ್ರು ಕೇಳಲಿಲ್ಲ ಅಂದರೂ ನಮ್ಗೆ ಗೊತ್ತಾಗುತ್ತೆ, ನೀರು ತಗೊಂಡೋಗಿ ಕೊಡಿ. ಏನಾಗುತ್ತೆ, ಅವ್ರಲ್ಲಿ ಬಲ ಅನ್ನೋದು ತುಂಬುತ್ತೆ. ಮತ್ತು ಯಾರೇ ಏನೋ ಕರ್ಮ ಹೊಸದಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಹಯೋಗ ಕೊಡಿ, ಅವ್ರಿಗೆ ಈ ಥರ ಎಲ್ಲ ಇರ್ತೀರ ಅಂತೇಳಿ ಅವ್ರಿಗೆ ಏನಾಗುತ್ತೆ, ಶಕ್ತಿ ತುಂಬ್ತಾ ಹೋಗುತ್ತೆ. ಇವೆಲ್ಲ ಏನಾಗಿದೆ, ನಾವು ಲೌಕಿಕದಲ್ಲಿ ಫಾಲೋ ಮಾಡುವಂಥದ್ದು. ಏನಾಗುತ್ತೆ, ನಾವು ಏನು ಅನ್ಕೊತೀವಿ, ಓ ಲೌಕಿಕದವ್ರು ಅಂದರೆ ಸಪ್ರೇಟು, ಅಲೌಕಿಕದವ್ರು ಅಂದರೆ ಸಪ್ರೇಟು. ಬಾಬಾ ಯಾವತ್ತಾದ್ರೂ ಆ ಥರ ಡಿಫ್ರೆನ್ಸಿಯೇಟ್ ಮಾಡ್ತಾರಾ? ಖಂಡಿತ ಇಲ್ಲ. ಅವ್ರೇನು ಹೇಳ್ತಾರೆ, 3 ಲೋಕದಲ್ಲಿರುವಂಥ ಪ್ರತಿಯೊಂದು ಆತ್ಮನೂ ನನ್ನ ಮಗುನೇ ಆಗಿದೆ, ಅವ್ರವ್ರ ಪಾತ್ರ ಮಾಡ್ತಾ ಇದ್ದಾರೆ. ಆ ರೀತಿ ಸಮದೃಷ್ಟಿಯನ್ನು ನಾವು ಬೆಳೆಸ್ಕೊಬೇಕಾಗುತ್ತೆ. ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ, ಅನೇಕ ಕಾರ್ಯವನ್ನು ಸಫಲ ಮಾಡ್ಕೊಬೋದು ಯಾವುದ್ರ ಮುಖಾಂತರ, ಸಂಕಲ್ಪ ಶಕ್ತಿ ಜಮಾ ಆಗಿದ್ರೆ. ಸಂಕಲ್ಪದಲ್ಲಿ ನಾವು ಪ್ಯೂರ್ ಆಗಿ ಆಗ್ಬಿಟ್ವಿ ಅಂದರೆ ಪ್ರತಿಯೊಂದು ಸಹ ನಾವು ಜಮಾ ಮಾಡ್ತಾ ಹೋಗ್ಬೋದು. ಮತ್ತು ಯಾವುದು ಕಷ್ಟ ಇರುತ್ತೆ ಕೆಲಸ ಅದನ್ನು ಆರಾಮಾಗಿ ಈಸಿಯಾಗಿ ಮಾಡಿ ಮುಗಿಸ್ಕೊಂಡು ಸಫಲತೆ ಅನ್ನೋದು ಪಡ್ಕೊಬೋದು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಯಾರು ಸಾಹಸಹೀನರಾಗಿದ್ದಾರೆ ಅವರಿಗೆ ವಾಣಿಯ ಜೊತೆ ಶ್ರೇಷ್ಠ ಸಂಕಲ್ಪದ ಸೂಕ್ಷ್ಮ ಶಕ್ತಿಯಿಂದ ಸಹಾಯವಂತರಾಗಿ ಮಾಡಿ. ಇದೇ ವರ್ತಮಾನ ಸಮಯದ ಅವಶ್ಯಕತೆಯಾಗಿದೆ ಅಂತ ತಂದೆ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ. ಏನು, ಯಾರ್ಯಾರಿಗೆ ಇವಾಗ ವೀಕ್ ಆಗಿರ್ತಾರೆ ಅವ್ರಿಗೆ ನಮ್ಮ ಮಾತಿನ ಮುಖಾಂತರ ಅವ್ರಿಗೆ ಶಕ್ತಿ ಕೊಡಿ. ಅದ್ರ ಜೊತೆಗೆ ಸೂಕ್ಷ್ಮ ರೀತಿಯಲ್ಲಿ ಮನಸ್ಸಿನ ಮುಖಾಂತರ ಮನಸ್ಸನ್ನು ಪರಮಾತ್ಮನಿಗೆ ಜೋಡಣೆ ಮಾಡಿ, ಆ ಆತ್ಮನಿಗೆ ಏನು ಕೊಡಬೇಕು ತಂದೆ ನೀನು ಕೊಡು, ಆತ್ಮನಲ್ಲಿ ಶಕ್ತಿ ತುಂಬುವಂಥ ತಂದೆಗೆ ಒಂದೇ ಒಂದು ಸತಿ ಒಪ್ಪಿಸ್ಬಿಟ್ಟು 5 ನಿಮಿಷ ಅವ್ರಿಗೆ ಶಕ್ತಿ ಕೊಡುವಂಥದ್ದು. ಈ ರೀತಿ ಎಲ್ಲ ಮಾಡಿದಾಗ ಹಂಗಂತ ಬರೀ ಅದಕ್ಕೆ ಇರೋದಲ್ಲ, ವಿಶ್ವಕ್ಕೆ ಇರಬೇಕು, ಬೇಹದ್ದಿಗೆ ದೃಷ್ಟಿ ಇರಬೇಕು. ಜೊತೆಗೆ ಮನೇಲೂ ಸಹ ಸ್ವಲ್ಪ ನಾವು ಪರಿವರ್ತನೆ ಮಾಡ್ಕೊಬೇಕಾಗುತ್ತೆ. ಅದಕ್ಕಂತ ಸ್ವಲ್ಪ ಟೈಮ್ ತೆಗೆದು ಒಂದು 15 ನಿಮಿಷ ಮನೆಯವ್ರಿಗಂತ ಮಾಡುವಂಥದ್ದು ಅದು ತಪ್ಪಿಲ್ಲ. ಯಾಕಂದರೆ ಅವರು ಸಹ ಪರಿವರ್ತನೆ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವು ಮಾಡ್ತಾ ಇರ್ತೀವಿ. ಆದರೆ ಅದರಲ್ಲೇ ಮುಳುಗೋಗುವಂಥದ್ದು, ಬರೀ ನನ್ನವರೇ ಮುಂದೆ ಬರೋವಂಥ ಸ್ವಾರ್ಥದಲ್ಲಿ ಬರಬಾರ್ದು, ನಿಸ್ವಾರ್ಥತೆಯಲ್ಲಿ ಬರಬೇಕು. ಈಗ ಮನೆಯವ್ರಿಗೆ ಮಾಡ್ತಾ ಇದ್ದೀವಿ ಅಂದರೆ ಮನೇಲಿರುವಂಥ ಪ್ರತಿ ಆತ್ಮನ ಕಲ್ಯಾಣ ಆಗಲಿ ಅಂತ ನಾವು ಆ ಭಾವನೆಯಿಂದ ಮಾಡಬೇಕು. ಅದು ಬಿಟ್ಬಿಟ್ಟು ನನಗೆ ಒಳ್ಳೆ ಜಾಬ್ ಕೊಡಿಸಿ ನನ್ನ ಮಗನಿಗೆ,
ಅದು ಮಾಡಿ ಇದು ಮಾಡಿ ಆ ಸ್ವಾರ್ಥ ಅನ್ನೋದು ಬರ್ಕೊಡ್ದು. ಅದರಿಂದ ನಿಸ್ವಾರ್ಥತೆಯಲ್ಲಿ ಎಷ್ಟು ನಾವು ತಂದೆಗೆ ಹತ್ರ ಆಗ್ತಾ ಹೋಗ್ತೀವಿ, ನಿಸ್ವಾರ್ಥ ಪ್ರೀತಿ ತಂದೆ ಮೇಲೆ ಇಡ್ತಾ ಹೋಗ್ತೀವಿ, ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ, ಯಾರು ಬಲಹೀನತೆ ಇರ್ತಾರೆ ಆತ್ಮಗಳು ಅವ್ರಿಗೆ ಸಾಹಸ ಇರೋದಿಲ್ಲ. ಅಂತಹ ಮಕ್ಕಳಿಗೆ ವಾಣಿಯ ಜೊತೆಗೆ ಅಂದರೆ ಮಾತಿನ ಜೊತೆಗೆ ಸಂಕಲ್ಪಕದ ಸೂಕ್ಷ್ಮ ಶಕ್ತಿಯನ್ನು ಅವ್ರಿಗೆ ಕೊಡಿ. ಆವಾಗ ಅವ್ರಿಗೇನಾಗುತ್ತೆ, ಸಾಹಸ ಮಾಡುವಂಥ ಶಕ್ತಿ ಬರ್ತದೆ. ಅದರಿಂದ ಈ ವರ್ತಮಾನ ಸಮಯದಲ್ಲಿ ಇದರ ಅವಶ್ಯಕತೆ ತುಂಬ ಇದೆ ಮಕ್ಕಳೇ. ಜಾಸ್ತಿ ಇವಾಗ ಮನಸ್ಸ ಸೇವೆ ಕಡೆ ಗಮನ ಕೊಡಿ. ಇದರ್ಥ ನಾನು ಕರ್ಮನ ಸೇವೆ ಮಾಡೋದಿಲ್ಲ, ನೋ. ಯಾವ ಸಮಯಕ್ಕೆ ಯಾವ ಸೇವೆ ಬೇಕು ತಂದೆ ನಮಗೆ ಖಂಡಿತ ಜವಾಬ್ದಾರಿಯನ್ನು ಕೊಡ್ತಾರೆ. ಯಾವಾಗ ಕೊಡ್ತಾರೆ, ನಾವು ಅವ್ರಿಗೆ ತಂದೆಗೆ ಹೇಳ್ಬೇಕು, ಬಾಬಾ ನೀನು ಯಾವ ಸೇವೆ ಯಾವ ಸಮಯಕ್ಕೆ ಕೊಡ್ತೀಯಾ, ನಾನು ರೆಡಿ ಇದ್ದೀನಿ, ನೀನು ನಿನ್ನ ಸೇವೆಗೆ ನನ್ನನ್ನು ಉಪಯೋಗಿಸು ಅಂತ ತಂದೆಗೆ ನಾವು ಏನು ಮಾಡಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ. ಆವಾಗ ತಂದೆ ಏನು ಮಾಡ್ತಾರೆ, ನಮಗೆ ಕೊಡ್ತಾರೆ ಕೆಲಸವನ್ನು. ಅದು ಬಲೆ ಲೌಕಿಕ ಇರ್ಬೋದು ಅಲೌಕಿಕ ಇರ್ಬೋದು. ಸೇವೆಯನ್ನು ಎಲ್ಲಿ ಮಾಡ್ಬೋದು ಅಂತ ತಂದೆ ಟಚ್ ಮಾಡಿಸ್ತಾರೆ. ಜೊತೆಗೆ ಏನಾಗುತ್ತೆ, ಈಗ ಬಾಬಾ ಮನೆಗೆ ಹೋಗಿರ್ತೀವಿ, ಕಸ ಗುಡಿಸು, ಎಸ್ ಕಸ ಗುಡಿಸಿ, ಯೋಗ ಮಾಡಿಸಿ, ಎಸ್ ಯೋಗ, ಕ್ಲಾಸ್ ಮಾಡಬೇಕು, ಓಕೆ. ಯಾವುದೇ ಆಗ್ಲಿನೂ ಆಲ್ರೌಂಡರ್ ಆಗಿ ಇರಬೇಕು. ಯಾವ ಸಮಯದಲ್ಲಿ ಯಾವ ಸೇವೆಯ ಅವಶ್ಯಕತೆ ಇದೆ ಅದನ್ನು ಮಾಡಬೇಕು. ಆದರೆ ಆ ರೀತಿ ತಂದೆ ಉಪಯೋಗ ಮಾಡಬೇಕು ಅಂದರೆ ನಾವು ತಂದೆಯ ಮೇಲೆ ಅಷ್ಟು ಸತ್ಯವಾದ ಪ್ರೀತಿಯನ್ನು ಇಟ್ಕೊಬೇಕಾಗುತ್ತೆ. ಜೊತೆಗೆ ತಂದೆ ಏನು ಹೇಳ್ತಾರೆ ಅಂದರೆ, ಮಕ್ಕಳೇ ಮನಸ್ಸು ಸೇವೆ ಮಾಡೋದಕ್ಕೆ ಇಂತಹ ಜಾಗನೇ ಬೇಕು ಅಂತಿಲ್ಲ, ಇಂತಹ ಸಮಯ ಬೇಕಂತಿಲ್ಲ, ನಿರಂತರ ಮನಸ್ಸು ಸೇವೆನ ಮಾಡ್ಬೋದು. ಆದರೆ ಏನು ಮಾಡಬೇಕು, ನೀವು ಮಕ್ಕಳು ಮನಸ್ಸನ್ನು ನನಗೆ ಕೊಡಿ ಅಷ್ಟೇ. ಆ ಮನಸ್ಸನ್ನು ನಾನು ಉಪಯೋಗ ಮಾಡಿ ಕ್ಲೀನ್ ಮಾಡಿ ನಾನು ಉಪಯೋಗ ಮಾಡ್ತೀನಿ. ಆದರೆ ನೀವು ಅದನ್ನು ಅನುಭವ ಮಾಡಿ, ಅದರ ಅನುಭವ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಈಗ ಹೇಗೆ ಸ್ಟವ್ ಮೇಲೆ ಹಾಲಿಟ್ಟಿರ್ತೀವಿ, ಜೊತೆಗೆ ಈಚೆಗಡೆ ಕಸ ಗುಡಿಸ್ತಾ ಇರ್ತೀವಿ. ಕಸ ಗುಡಿಸ್ತಾ ಇದ್ರೂ ಸಹ ನಮಗೇನು ಸ್ಮೃತಿ ಇರುತ್ತೆ, ಹಾಲಿಟ್ಟಿದ್ದೀನಿ ಅಂತ ನೆನಪಿರುತ್ತೆ. ಮತ್ತೇನು ಮಾಡ್ತೀವಿ, ಸರಿಯಾದ ಸಮಯಕ್ಕೆ ಹಾಲನ್ನು ಹೋಗಿ ಆಫ್ ಮಾಡಿಬಿಡ್ತೀವಿ. ಅದೇ ರೀತಿ ಯಾವಾಗ ನಾವು ಮನಸ್ಸನ್ನ ಪರಮಾತ್ಮನ ಕೊಡ್ತೀವಿ, ಎಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೂ ಬುದ್ಧಿಯಲ್ಲಿ ಆ ಅನುಭವ ಆಗ್ತಾ ಇರಬೇಕು, ಶಾಂತ ಅನುಭವ, ಪ್ರೀತಿ ಅನುಭವ, ಕಾಮಾಗಿರ್ಬೇಕು ಮೈಂಡು. ಈ ರೀತಿ ಎಲ್ಲ ಅನುಭವ ಆಗ್ತಾ ಇದೆ ಅಂದರೆ ಎಸ್ ನಾವು ಕರೆಕ್ಟಾಗಿ ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಪರಮಾತ್ಮ ನಮ್ಮನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಈ ರೀತಿ ನಾವು ಪರಮಾತ್ಮನಿಗೆ ಹತ್ರ ಆಗ್ತಾ ಹೋದಾಗ ಪರಮಾತ್ಮನು ಸಹ ತನ್ನ ಕಾರ್ಯದಲ್ಲಿ ಪರಮಾತ್ಮನೇ ಉಪಯೋಗ ಮಾಡ್ತಾರೆ. ಅವರೇ ನಮ್ಮ ಮುಖಾಂತರ ಶಕ್ತಿಯನ್ನು ಫ್ಲೋ ಮಾಡೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬೃಕಟಿಯ ಮಧ್ಯದಲ್ಲಿ ಆ ವೈಬ್ರೇಷನ್ ನಮಗೆ ಫೀಲ್ ಆಗುತ್ತೆ. ಅದರಿಂದ ತಂದೆ ಹೇಳ್ತಿದ್ದಾರೆ, ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ, ನಿಮ್ಮ ಮಕ್ಕಳು ಕೊಡೋದಕ್ಕೆ ರೆಡಿ ಆಗಬೇಕು. ಯಾಕಂದರೆ ಈ ವರ್ತಮಾನ ಸಮಯದಲ್ಲಿ ಸೂಕ್ಷ್ಮ ಸೇವೆಯ ಅವಶ್ಯಕತೆ ತುಂಬ ಇದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಅದರಿಂದ ಯಾವ ಸಮಯಕ್ಕೆ ಯಾವ ಸೇವೆ ಮಾಡಬೇಕು ಅಂತ ತಂದೆ ನಮಗೆ ಅವಕಾಶ ಕೊಡ್ತಾರೆ. ಆದರೆ ನಾವು ಅವರ ಪ್ರತಿ ಏನು ಮಾಡ್ತೀವಿ, ಆ ಮನಸ್ಸಿನ ಜೋಡಣೆಯನ್ನು ಮಾಡಿ ಪರಮಾತ್ಮನಿಗೆ ವಹಿಸಿದಾಗ ಪ್ರತಿಯೊಂದು ಪರಮಾತ್ಮನೇ ಮಾಡಿಸ್ತಾ ಹೋಗ್ತಾರೆ. ಅದರಿಂದ ತಂದೆ ಹೇಳ್ದಂತೆ ಫಾಲೋ ಫಾದರ್ ಮಾಡಬೇಕು. ಬ್ರಹ್ಮ ತಂದೆ ಹೇಗೆ ಹೆಜ್ಜೆ ಇಟ್ಟರು ಅದೇ ರೀತಿ ನಾವು ಅವರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಸಂಪೂರ್ಣ ಅವಸ್ಥೆಗೆ ಬಾಪ್ ಸಮಾನ ಅವಸ್ಥೆಗೆ ತಲುಪಬೇಕಾಗಿದೆ. ಅಚ್ಚಾ, ಓಂ ಶಾಂತಿ. ನನ್ನ ಆತ್ಮ ನನ್ನ ಪ್ರೀತಿಯ ತಂದೆಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನನ್ನ ತಂದೆ ಸರ್ವಶಕ್ತಿವಂತ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ನನ್ನ ಜೊತೆಗಾರನಾಗಿದ್ದಾರೆ. ಅವರು ನನ್ನನ್ನು ತನ್ನ ಮಗುವಾಗಿ ಸ್ವೀಕಾರ ಮಾಡಿದ್ದಾರೆ. ಪರಮಾತ್ಮ ತನ್ನ ಮಕ್ಕಳಲ್ಲಿರುವಂತಹ ಬಲಹೀನತೆಗಳನ್ನು ತೆಗೆದು ಆ ಬಲಹೀನತೆಗೆ ಕಾರಣ ಏನು, ಆ ಬಲಹೀನತೆಯನ್ನು ಹೇಗೆ ತೆಗೆದು ನಮ್ಮಲ್ಲಿ ಶಕ್ತಿಯನ್ನು ತುಂಬಿಸಿಕೊಳ್ಳಬೇಕು, ಪ್ರತಿಯೊಂದನ್ನು ಹೇಗೆ ಮಾಡಬೇಕು ಅನ್ನುವುದನ್ನು ಕಲಿಸುತ್ತಾ ನನ್ನಲ್ಲಿ ಸುಮಾರು ಪರಿವರ್ತನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ನನ್ನಲ್ಲಿ ಆಗುತ್ತಿರುವಂತಹ ಪರಿವರ್ತನೆಯ ಕಡೆ ಗಮನವನ್ನು ನೀಡಿ ನನಗೆ ಅದನ್ನು ಗುರುತಿಸುವ ಕಾರಣ ಅಪಾರವಾದ ಖುಷಿಯಾಗುತ್ತಿದೆ. ಥ್ಯಾಂಕ್ ಯು ಬಾಬಾ,
थैंक यू ड्रामा, थैंक यू ईश्वरीय परिवार। अच्छा, ओम शांति।